ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರ ದಿವ್ಯ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಸ್ನೇಹಿತರೆ? ನೀವೆಲ್ಲರೂ ರಾಯರ ಅನುಗ್ರಹದಿಂದ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಲಯಕ್ಕೆ ಹೋದಾಗ ನಾವು ರಾಯರಿಗೆ ಸೇವೆ ಮಾಡಬೇಕು ಅಂತ ತುಂಬ ಜನಕ್ಕೆ ಆಸೆ ಇರುತ್ತೆ. ಅದರಲ್ಲಿ ಕೆಲವರಿಗೆ ರಾಯರ ಸೇವೆ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತ ಪೂರ್ತಿ ವಿಷಯ ತಿಳ್ಕೊಂಡಿರ್ತಾರೆ. ಆದರೆ ಇನ್ನು ಕೆಲವರಿಗೆ ನಾವು ಶ್ರೀಮಠಕ್ಕೆ ಹೋದಾಗ ಯಾವ ಸೇವೆಗಳನ್ನ ಮಾಡಬೇಕು ಅಥವಾ ಸೇವೆ ಮಾಡೋದಾದರೂ ಹೇಗೆ, ಅಲ್ಲಿ ನಮ್ಗೆ ಯಾರೂ ಪರಿಚಯ ಇರಲ್ಲ, ರಾಯರ ಸೇವೆ ಮಾಡಬೇಕು ಅಂತ ನಮಗೇನೋ ತುಂಬ ಆಸೆ ಇದೆ, ಆದರೆ ರಾಯರೇ ನನಗೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ನನಗೆ ಯಾವ ರೀತಿ ನಿಮ್ಮ ಸೇವೆನ ಮಾಡಬೇಕು ಅಂತ ಅನುಗ್ರಹ ಮಾಡಿ ಅಂತ ತುಂಬ ಜನದ ಮನಸ್ಸಿನಲ್ಲಿ ರಾಯರನ್ನ ನಾವು ಕೇಳ್ಕೊತಾ ಇರ್ತೀವಿ ಅಲ್ವಾ. ಹಾಗಿದ್ದಾಗ ನೀವು ಶ್ರೀಮಠಕ್ಕೆ ತೆರಳಿದ ನಂತರ ಅಲ್ಲೇ ಶ್ರೀ ಮಠದಲ್ಲೇ ಶ್ರೀ ಗುರುಪಾದ ಸೇವಾ ಕೌಂಟರ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ನಿಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕಾಗುತ್ತೆ. ಮೊದಲಿಗೆ ನೀವು ರಾಯರ ಒಂದು ಸೇವೆನ ಮಾಡಬೇಕು ಅಂತ ಮನೆಯಲ್ಲಿ ನೀವು ಅನುಷ್ಠಾನ ಮಾಡ್ಕೋತೀರಾ ಅಲ್ವಾ, ಎಷ್ಟು ದಿನದ ಸೇವೆನ ಮಾಡ್ತೀರಾ ಅನ್ನೋದು ನಿಮ್ಮಿಚ್ಛೆ. ಈಗಿನ ಒಂದು ಸಂದರ್ಭದಲ್ಲಿ ಎಲ್ರಿಗೂ ತುಂಬ ದಿನಗಳು ಅಲ್ಲಿ ಉಳ್ಕೊಂಡು ಸೇವೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತ ರಾಯರ ಸೇವೆನ ಇಷ್ಟೇ ದಿನ ಮಾಡಬೇಕು ಅಷ್ಟೇ ದಿನ ಮಾಡಬೇಕು ಅಂತ ಕೂಡ ಏನೂ ಇಲ್ಲ. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ 3 ದಿನ ಸೇವೆನ ಮಾಡಿ ಬನ್ನಿ, ಇಲ್ಲ ನನಗೆ ಸಮಯ ಸಾಕಾಗ್ತಾ ಇಲ್ಲ, ಅಷ್ಟು ದಿನ ನಾನು ಅಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ನೋಗಿದ್ರೆ 1 ದಿನದ ಸೇವೆ ಕೂಡ ಅವಕಾಶ ಮಾಡಿಕೊಡ್ತಾರೆ. ಅಲ್ಲಿ ರಾಯರ ಸನ್ನಿಧಾನದಲ್ಲಿ ನಾವು ಸೇವೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ನಾವು ಅಂದ್ಕೊಂಡು ಹೋಗಿದ್ದೀವಿ ಅಂತಂದರೆ ಅಲ್ಲಿಗೆ ನೀವೆಲ್ಲರೂ ರಾಯರ ಮಕ್ಕಳು ಅಂತ ರಾಯರು ನಿಮ್ಮನ್ನು ಸ್ವೀಕಾರ ಮಾಡಿಬಿಟ್ಟಿದ್ದಾರೆ ಅಂತಲೇ ಅರ್ಥ. ಏಕೆಂದರೆ ಅವ್ರ ಸನ್ನಿಧಾನದಲ್ಲಿ ಅವನು ಶ್ರೀಮಂತ, ಇವನು ಬಡವ, ಅವನು ಮೇಲು ಇವನು ಕೀಳು ಅನ್ನೋ ರೀತಿ ಯಾವುದೇ ಭೇದ ಭಾವ ಇರೋದಿಲ್ಲ. ರಾಯರಿಗೆ ಎಲ್ಲ ಮಕ್ಕಳು ಕೂಡ ಒಂದೇ, ಎಲ್ಲ ಮಕ್ಕಳನ್ನೂ ಒಂದೇ ಥರನೇ ರಾಯರು ಕಾಣ್ತಾರೆ. ಆದರೆ ನಾವು ಅಲ್ಲಿ ಸೇವೆಯನ್ನು ಸ್ವೀಕಾರ ಮಾಡುವಾಗ ದಯವಿಟ್ಟು ಈ ಒಂದು ತಪ್ಪನ್ನು ಮಾತ್ರ ಯಾರೂ ಮಾಡೋಕ್ಕೆ ಹೋಗಬೇಡಿ. ಏನಪ್ಪ ಅಂದರೆ, ಈಗ ನಾವು ಸೇವೆನ ರಾಯರಿಗೆ ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ, ನಾವು ಹೋಗಿ ಸೇವಾ ಕೌಂಟರಲ್ಲೂ ಕೂಡ ವಿಚಾರಿಸ್ತೀವಿ ರಾಯರಿಗೆ ಯಾವ ಯಾವ ಸೇವೆಗಳನ್ನ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿ. ಅಲ್ಲಿ ಹಲವಾರು ಸೇವೆ ಲಿಸ್ಟ್ ಇರುತ್ತೆ, ಯಾವ ಯಾವ ಸೇವೆಗಳನ್ನ ಮಾಡ್ಬೋದು ಅಂತ. ಅವರು ನಿಮ್ಮ ಪಾಲಿಗೆ ಯಾವ ಸೇವೆನ ಮಾಡೋದಕ್ಕೆ ನಿಮಗೆ ಆ ಲಿಸ್ಟ್ನಲ್ಲಿ ಕೊಡ್ತಾರೋ ದಯವಿಟ್ಟು ಅದನ್ನು ನಿರಾಕರಿಸೋದಕ್ಕೆ ಹೋಗಬೇಡಿ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ನನಗೆ ಈ ಸೇವೆ ಬೇಡ, ನಂಗೆ ಆ ಸೇವೆ ಮಾಡ್ತೀನಿ, ನನಗೆ ಆ ಸೇವೆ ಕೊಡಿ ಅಂತ ಎಲ್ಲ ಕೇಳ್ತಾರೆ. ಆ ಥರ ಯಾವುದೇ ಕಾರಣಕ್ಕೂ ನೀವು ಕೇಳೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಮ್ಮ ಕೈಯಲ್ಲಿ ಯಾವ ಸೇವೆನ ಮಾಡಿಸ್ಕೋಬೇಕು ಅಂತ ರಾಯರ ಇಚ್ಛೆ ಆಗಿರುತ್ತೋ ಖಂಡಿತವಾಗ್ಲೂ ರಾಯರು ಅದನ್ನೇ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ನಾವು ಅದನ್ನು ಬದಲಾಯಿಸೋದಕ್ಕೆ ನಾವ್ಯಾರು, ನಾವು ಅದನ್ನು ಬದಲಾಯಿಸೋದಕ್ಕೂ ಆಗಲ್ಲ ಅಲ್ವಾ. ರಾಯರು ನಮ್ಮನ್ನು ಇಲ್ಲಿಂದ ಅಲ್ಲಿಗೆ ಕರ್ಸ್ಕೊಂಡಿದ್ದಾರೆ ಅಂತಂದರೆ ಅವರ ಅನುಗ್ರಹದಿಂದನೇ ನಾವು ಹೋಗಿದ್ದೀವಿ. ಸುಮ್ಮನೆ ನಾನು ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಬೇಕು ಅಂತ ಬಾಯಲ್ಲಿ ಅಂದ್ಕೊಂಡಿದ್ದ ತಕ್ಷಣ ನಾನು ಹೋಗೋದಕ್ಕಾಗಲ್ಲ. ಅದು ಆ ಸಮಯ ಬರಬೇಕು, ರಾಯರು ನಿಮ್ಮನ್ನು ಅಲ್ಲಿಗೆ ಕರ್ಸ್ಕೋಬೇಕು ಅಲ್ವಾ. ನೀವು ನಿಮ್ಮ ಮನೆಗಳ ಹತ್ರ ಇರುವಂತಹ ಮಠದಲ್ಲಿ ಅಥವಾ ನಿಮ್ಮ ಏನಾದರೂ ಒಂದು ಸ್ವಇಚ್ಛೆಯಿಂದ ಅರ್ಸ್ಕೊಂಡಿರ್ತೀರ ನೋಡಿ, ಆ ಸೇವೆಗಳನ್ನ ಮಾಡೋದಕ್ಕೆ ನೀವು ಯಾವಾಗ ಹೋಗಬೇಕೋ ಹೋಗಿ ನೀವು ಮಾಡ್ಕೊಂಡು ಬರ್ತೀರಾ, ಅದರಲ್ಲಿ ಏನೂ ವಿಶೇಷತೆ ಇರಲ್ಲ ನಿಮಗೆ. ಆದರೆ ಮಂತ್ರಾಲಯಕ್ಕೆ ಹೋಗಿ ನೀವು ಸೇವೆ ಮಾಡಬೇಕು ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದ ತಕ್ಷಣ ನೀವು ಹೋಗೋದಕ್ಕಾಗಲ್ಲ. ಅದು ವರ್ಷಾನುಗಟ್ಟಲೆ ಕೂಡ ಕೆಲವರಿಗೆ ಹೇಳ್ಕೊಂಡು ಹೋಗಿರುತ್ತೆ, ನಾವು ಹೋಗಬೇಕು ಅಂತ ಅನ್ಕೋತೀವಿ, ಇನ್ನೇನು ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಅಂದ್ಕೊಂಡ್ರೆ ಏನೋ ಒಂದು ಅಡಚಣೆಗಳಾಗೋದಾಗಿರ್ಬೋದು, ಏನೋ ಒಂದು ತೊಂದರೆಯಿಂದ ನಾವು ಹೋಗೋದಕ್ಕಾಗಲ್ಲ. ಏಕೆಂದರೆ ನಮ್ಗೆ ಆ ಒಂದು ಅನುಗ್ರಹ ರಾಯನಿನ್ನೂ ಮಾಡಿರಲ್ಲ. ಆದರೆ ಯಾರಿಗೆ ಇಂಥ ಅನುಗ್ರಹಗಳಾಗಿರುತ್ತೋ ಅವ್ರು ಖಂಡಿತವಾಗ್ಲೂ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡೋದಕ್ಕೆ ಮುಂದಾಗ್ತೀರಾ. ಅಲ್ಲಿ ಮುಂದಾದಾಗ ದಯವಿಟ್ಟು ನಿಮ್ಮ ಪಾಲಿಗೆ ಬಂದ ಸೇವೆಯನ್ನು ನೀವು ಕಣ್ಣುಗೊತ್ಕೊಂಡು ಸ್ವೀಕಾರ ಮಾಡಿ. ಯಾಕೆಂದರೆ ನಾವು ಮಾಡಿರುವಂತಹ ಒಂದು ಕರ್ಮಗಳನ್ನ ಕಳಿಯೋದಕ್ಕೆ ನಾವು ರಾಯರ ಮುಂದೆ ಮೊರೆ ಹೋಗ್ತೀವಿ ಅಲ್ವಾ. ಅಲ್ಲಿ ನಮ್ಮ ಪಾಲಿಗೆ ಯಾವ ಸೇವೆ ಬರುತ್ತೋ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಇವಾಗ ಅಲ್ಲಿ ತುಂಬ ಹಲವಾರು ಸೇವೆಗಳಿದೆ ರಾಯರ ಮಠದಲ್ಲಿ. ನಾವು ಸೇವೆ ಸಲ್ಲಿಸ್ಲಿಕ್ಕೆ ಹೋದರೆ ನಮಗೆ ತುಂಬ ಸೇವೆಗಳು ಸಿಗುತ್ತೆ. ಕೆಲವೊಬ್ಬರಿಗೆ ರಾಯರ ಒಂದು ದರ್ಶನಕ್ಕೆ ಹೋಗುವಂತಹ ಕ್ಯೂ ಏನಿರುತ್ತೋ ಅದನ್ನು ಮೇಂಟೈನ್ ಮಾಡುವಂತಹ ಸೇವೆ ಕೊಡ್ತಾರೆ. ಇಲ್ಲ ಅಲ್ಲಿ ಕಸ ಗುಡಿಸೋ ಸೇವೆ ಆಗಿರಬಹುದು, ಅಥವಾ ಅನ್ನದಾನದ ಸಮಯದಲ್ಲಿ ಅಂದರೆ ಅನ್ನದಾನದಲ್ಲಿ ನಾವು ಏನಾದರೂ ಅವ್ರಿಗೆ ಒಂದು ಹೆಲ್ಪ್ ಮಾಡ್ಬೋದು. ಅಲ್ಲಿ ಹೋಗಿ ನಾವು ಪಾತ್ರೆ ತೊಳ್ಕೊಡೋದಾಗ್ಬೋದು, ತರಕಾರಿ ಹೆಚ್ಚಿಕೊಡೋದಾಗ್ಬೋದು, ಯಾವುದಾದ್ರೂ ಈ ಥರ ಸೇವೆಗಳನ್ನ ನಮಗೆ ನೀಡ್ತಾರೆ. ಆದರೆ ಅವ್ರು ಏನೇ ನೀಡಿದ್ರು ಅಲ್ಲಿ ಕಸ ಗುಡಿಸೋ ಕೆಲಸ ನನಗೆ ಇದು ಬೇಡ, ನಾನು ಇದನ್ನು ಮಾಡಲ್ಲ, ನಂಗೆ ಬೇರೆ ಕೊಡಿ ಅಂತ ದಯವಿಟ್ಟು ಕೇಳ್ಕೊಳಕ್ಕೆ ಹೋಗಬೇಡಿ. ರಾಯರ ಒಂದು ಸೇವೆ ಮಾಡಲಿಕ್ಕೆ ನಮ್ಮ ಭಾಗ್ಯ ಸಿಕ್ಕಿರೋದು ಅಲ್ವಾ, ಅದನ್ನು ನಾವು ನಮಗೆ ಬೇಕಾದಾಗೆ ನಾವು ಅದನ್ನು ಬಳಸ್ಕೋಬಾರ್ದು.
ದಯವಿಟ್ಟು ಯಾರಾದರೂ ರಾಯರ ಸೇವೆ ಮಾಡಬೇಕು ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಇಚ್ಛೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ಆದರೆ ಹೋಗಿ ನೀವು ನಿಮ್ಮ ಕೈಯಲ್ಲಾದ ಸೇವೆನ ಮಾಡಿ ಬನ್ನಿ. ಅದು 3 ದಿನ ಅಂತ ಅಲ್ಲ, 5 ದಿನ ಅಂತ ಅಲ್ಲ, 1 ದಿನದಾದರೂ ನೀವು ಸೇವೆ ಮಾಡಿ ಬರ್ಬೋದು. ವೀಕ್ಷಕರೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಇನ್ನಷ್ಟು ಹೊಸ ವಿಡಿಯೋಗಳನ್ನ, ರಾಯರ ಬಗ್ಗೆ ಇನ್ನಷ್ಟು ಹೊಸ ವಿಚಾರಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ. ನಮಸ್ಕಾರ.